ನಮಸ್ಕಾರ ರೀಪ ಎಲ್ಲ ಮಂದಿಗೆ. ನಮ್ಮ ಯು ಕೆ ಕಿಚನ್ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ. ಇವತ್ತಿನ ದಿನ ನಾನು ಮಾಡಬೇಕಂತಿರೋದು ಒಂದು ಹಪ್ಪಳ. ಈಗ ಹೆಚ್ಚಾಗಿ ಬಿಸಿಲು ಸ್ಟಾರ್ಟ್ ಆಗೈತಿ. ಈಗಿನ ದಿನ ಅಂತೂ ಎಲ್ಲರೂ ಆಲ್ಮೋಸ್ಟ್ ಮನೆಯೊಳಗೆ ಸಂಡಿಗೆ ಹಪ್ಪಳ ಈ ರೀತಿನ ಮಾಡ್ಕೋತಿರ್ತಾರೆ. ಯಾಕಂದ್ರೆ ಮುಂದೆ ಚಳಿಗಾಲ ಅಥವಾ ಮಳೆಗಾಲ ಸ್ಟಾರ್ಟ್ ಆದಾಗ ನಮಗೇನಂದ್ರೆ ಬಾಯಿ ಟೇಸ್ಟ್ ಕೇಳ್ತಿರ್ತೈತಿ. ಅವಾಗ ಒಂಥರ ಏನಾದರೂ ಕ್ರಿಸ್ಪಿಯಾಗಿ ತಿನ್ಬೇಕು, ಕರ್ದಿದ್ದು ತಿನ್ಬೇಕು ಅನ್ನಿಸ್ತಿರ್ತೈತಿ ಜಾಸ್ತಿಯಾಗಿ. ಆವಾಗ ಏನು ಮಾಡ್ಬೇಕಂದ್ರೆ ನೀವು ಹೊರಗಿಂದ ತಂದು ತಿನ್ನೋದಕ್ಕಿಂತ ಬೆಟರ್ ಆಪ್ಷನ್ ಅಂದ್ರೆ ನಾವು ಇವಾಗ ಬಿಸಿಲೇನೈತಲ್ಲ, ಇವಾಗ ಹಪ್ಪಳ ಸಂಡಿಗೆ ಈ ರೀತಿ ಮಾಡಿ ಸ್ಟೋರ್ ಮಾಡಿ ತೆಗೆದಿಟ್ಕೊಂಬಿಟ್ರೆ ನಾವು ವರ್ಷ ಪೂರ್ತಿ ತಿನ್ಬೋದು ರೀ. ನಾವು ಮನೆಯೊಳಗನ ಮಾಡಿರ್ತೇವೆ, ಹೈಜೆನಿಕ್ ಕೂಡ ಇರ್ತೈತಿ, ಆಮ್ಯಾಗ ಹೆಲ್ತ್ ಕೂಡ ಚೆನ್ನಾಗಿರ್ತೈತಿ. ಆಮೇಲೆ ಇನ್ನೊಂದೇನಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಮಾಡಿರ್ತೇವೆ, ನಮ್ಮ ಕೈಯಾರೆ ರೆಡಿ ಮಾಡಿರ್ತೀವಿ ಅಂಥೇಳಿ ಒಂದು ಖುಷಿ ಇರ್ತೈತಿ, ನಾವು ಮಾಡಿರ್ತೀವಿ ಅಂಥೇಳಿ. ಅದಕ್ಕೆ ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಎಲ್ಲರೂ ಹೆಚ್ಚಾಗಿ ಹಪ್ಪಳ ಸಂಡಿಗೆ ಈ ರೀತಿ ಮಾಡ್ಕೋತಾರೆ. ಇವತ್ತಿನ ದಿನ ನಾನು ಕೂಡ 2 ಇಂಗ್ರೀಡಿಯೆಂಟ್ಸನ್ನು ಬಳಸಿ ಯಾವ ರೀತಿ ಟೇಸ್ಟಿಯಾಗಿರೋಂತಹ ಮತ್ತು ವರ್ಷ ಪೂರ್ತಿ ಸ್ಟೋರ್ ಮಾಡಿ ಇಟ್ಕೊಳ್ಳೋವಂತಹ ಈ ಹಪ್ಪಳನ ಯಾವ ರೀತಿ ರೆಡಿ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೇನೆ. ಬರ್ರಿ ಹಾಗಾದ್ರೆ ಮತ್ತೆ ಆಗ್ತಡ ನೋಡ್ಕೊಂಬರೋಣ ಟೇಸ್ಟಿಯಾಗಿರೋಂಥ ಹಪ್ಪಳ ಯಾವ ರೀತಿ ಮಾಡ್ತೀನಿ ಅಂಥೇಳಿ, ಮತ್ತು ಅದಕ್ಕೆ ಏನೇನು ಹಾಕ್ತೀನಿ ಅಂಥೇಳಿ ನೋಡ್ಕೊಂಬರೋಣ ಬರ್ರಿ. ಇಲ್ಲಿ ನಾನು ಸದ್ಯಕ್ಕೆ 1 ಕಪ್ ಸಾಬುದಾನಿ ತೆಗೆದಿಟ್ಕೊಂಡೇನಿ ಮತ್ತು ಒಂದು ದೊಡ್ಡ ಆಲೂಗಡ್ಡೆ ತೆಗೆದಿಟ್ಕೊಂಡೇನಿ. ಎರಡನ್ನು ಯೂಸ್ ಮಾಡಿ ಟೇಸ್ಟಿಯಾಗಿರೋಂಥ ಹಪ್ಪಳನ ನಾವು ಇವತ್ತು ಯಾವ ರೀತಿ ರೆಡಿ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೇನೆ ನಿಮ್ಗೆ. ಆಲೂಗಡ್ಡೆನ ನಾನಿಲ್ಲಿ 2 ಭಾಗ ಮಾಡಿ ಇಟ್ಕೊಂಡೇನಿ. ಭಾಳ ಸಣ್ಣಗೆ ಕಟ್ ಮಾಡ್ಕೋಬೇಡ್ರಿ. ಈ ರೀತಿ ಒಂದು ದೊಡ್ಡ ಆಲೂಗಡ್ಡೆ ಇದ್ರೆ 2 ಭಾಗ ಮಾಡ್ಕೊರಿ, ಇಲ್ಲ ಸಣ್ಣ ಸಣ್ಣ ಆಲೂಗಡ್ಡೆ ಇದ್ರೆ ಅದನ್ನು ಇಡಿಯೋದಾಗಿ ಹಾಕಿಬಿಡ್ರಿ. ವಾಶ್ ಮಾಡಿನ ಹಾಕೋರಿ. ಇದಕ್ಕೆ ನೀರು ಹಾಕಿ ನೀವು ಇದನ್ನು ಸ್ಮ್ಯಾಶ್ ಮಾಡೋಕ್ಕೆ ಬರೋ ರೀತಿ ಕುದಿಸ್ಕೋಬೇಕು. ಆಲೂಗೆಡ್ಡೆನ ನೀವು ಕುದಿಯೋಕೆ ಇಟ್ಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡೇನಿ. ನೆಕ್ಸ್ಟ್ ನೀವೇನು ಸಾಬುದಾನಿ ಒಂದು ಬೌಲ್ ಒಳಗೆ ತೆಗೆದಿಟ್ಕೊಂಡಿರ್ತೀರಲ್ರಿ, ಅವನ್ನ ಸಣ್ಣಗೆ ಪುಡಿ ಮಾಡ್ಕೋಬೇಕು. ಬರೀ ಒಣ ಪುಡಿ ಆಗಬೇಕಿದೆ. ಇದು ಹೆಂಗೆ ಗ್ರ್ಯಾಂಡ್ ಆಗ್ಬೇಕಂದ್ರೆ ಈಗ ಅಕ್ಕಿ ಹಿಟ್ಟು ಪೌಡ್ರ್ ಇರ್ತದಲ್ಲ ಆ ರೀತಿ ಕಾಣ್ತೈತಿ. ಇದು ತರಿಯಾಗೆಲ್ಲ ಪೂರ್ತಿ ಸಣ್ಣಗೆ ಹಿಟ್ಟಿನ ರೀತಿ ಆಗ್ಬೇಕಿದೆ. ಆ ರೀತಿ ನೀವು ಇದನ್ನು ಗ್ರ್ಯಾಂಡ್ ಮಾಡ್ಕೊಂಡು ಇಟ್ಕೋಬೇಕು. ನಾನು ಸಾಬುದಾನಿನ ಈ ರೀತಿ ಗ್ರ್ಯಾಂಡ್ ಮಾಡ್ಕೊಂಡೇನಿ ರೀ. ಈಗ ಇದು ನೋಡ್ರಿ, ಈ ರೀತಿ ಸಣ್ಣಗೆ ಅಗದಿ ಸಣ್ಣಗೆ ಪೌಡರ್ ಆಗೈತಿ. ನೀವು ಮತ್ತು ತರಿಯಾಗಿ ರುಬ್ಕೊಂಡ್ಬಿಡ್ಬೇಡ್ರಿ. ತರಿಯಾಗಿ ರುಬ್ಕೊಂಡ್ರೆ ಇದು ಹಪ್ಪಳ ಮಾಡೋಕೆ ಬರೋದಿಲ್ಲ. ಈ ರೀತಿ ಹಿಟ್ಟಿನ ರೀತಿ ಆಗ್ಬೇಕಿದು ಪೂರ್ತಿ. ನಿಮ್ಗೆ ಇದಕ್ಕಿಂತ ಬೆಟರ್ ಆಪ್ಷನ್ ಏನಂದ್ರೆ, ನೀವು ಈ ರೀತಿ ನಮ್ಗೆ ಗ್ರ್ಯಾಂಡ್ ಮಾಡ್ಕೊಳಕ್ಕೆ ಆಗೋದಿಲ್ಲ ಅಂದರೂ ಕೂಡ ನೀವೇನು ಮಾಡ್ಬೇಕಂದ್ರೆ, ಜಾಸ್ತಿ ಮಾಡ್ಕೋತಿರ್ತೀರಲ್ಲ, ನೀವು ಗಿರಣಿಯೊಳಗೆ ಸಾಬುದಾನಿ ತೊಗೊಂಡು ಹೋಗಿ ಹಿಟ್ಟು ಹಾಕ್ಸ್ಕೊಂಡ್ರೂ ನಡಿತೈತಿ. ಜಾಸ್ತಿ ಅಂದ್ರೆ ನಾನು ಹೇಳಿದ್ದು ಜಾಸ್ತಿ ಮಾಡ್ಕೋತಿರ್ತೀರಲ್ಲ ಆವಾಗ ಇದು 1 ಬೌಲು 2 ಬೌಲಲ್ಲ, ನೀವು ಒಮ್ಮೊಮ್ಮೆ 1 ಕಾಲ್ಪು 2 ಕಾಲ್ಪು ಈ ರೀತಿ ಮಾಡ್ಕೋತಿರ್ತೀರಲ್ಲ ಆವಾಗ ನಾನು ಹೇಳಿದ್ದು. ಆವಾಗ ಏನಂದ್ರೆ ನೀವು ಮಿಕ್ಸಿ ಒಳಗೆ ಹಾಕಿ ಗ್ರ್ಯಾಂಡ್ ಮಾಡ್ಕೊತ ಕುಂದ್ರಕ್ಕೆ ಆಗೋದಿಲ್ಲ. ಆವಾಗ ನೀವು ಗಿರಣಿಗೆ ಹೋಗಿ ಅದನ್ನು ಸಣ್ಣಗೆ ಪೌಡ್ರ್ ಮಾಡಿ ಮಾಡಿಸ್ಕೊಂಬಂದು ಮಾಡಿದ್ರೂ ಅದು ಭಾಳ ಚಲೋ. ಇದಕ್ಕಿಂತ ಬೆಟರ್ ಆಪ್ಷನ್ ಅದು. ಆ ರೀತಿ ಕೂಡ ಮಾಡ್ಬೋದು. ಈಗ ನಾನು ಇದನ್ನು ಸಣ್ಣಗೆ ಗ್ರ್ಯಾಂಡ್ ಮಾಡಿ ಇಟ್ಕೊಂಡೇನಿ ರೀ. ಇವಾಗ ಗ್ರ್ಯಾಂಡ್ ಮಾಡಿರೋ ಈ ಹಿಟ್ಟನ್ನು ಸಾಬುದಾನಿ ಪೌಡ್ರನ್ನ ನಾನು ತೆಗೆದು ಒಂದು ಸಪ್ರೇಟ್ ಪಾತ್ರೆಗೆ ತೆಗೆದಿಟ್ಕೊಂಡೇನಿ ರೀ. ನೆಕ್ಸ್ಟ್ ಮಿಕ್ಸಿ ಜಾರೊಳಗೆ ಏನು ಮಾಡ್ಬೇಕಂದ್ರೆ, ಈಗ ನಾವು ಹಪ್ಪಳ ಖಾರ ಮನೆಯೊಳಗೆ ರೆಡಿ ಮಾಡ್ಕೋಬೇಕು. ರೆಡಿಮೇಡ್ ತರೋದಕ್ಕಿಂತ ನಾವು ಮನೆಯೊಳಗೆ ಈ ರೀತಿ ಅದಕ್ಕೆ ಮಸಾಲೆ ಮಾಡಿ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತೈತಿ. ಅದಕ್ಕೆ ಫಸ್ಟಿಗೆ ನಾನಿಲ್ಲಿ 1-2 ಮೆಣಸಿನ್ಕಾಯಿ ವಾಶ್ ಮಾಡಿ ಇಟ್ಕೊಂಡೇನಿ. ಅವನ್ನ ಮಿಕ್ಸಿ ಜಾರಿಗೆ ಹಾಕತ್ತೇನೆ. ನಾನು ಹಣ್ಣು ಮೆಣಸಿನ್ಕಾಯಿ ತೊಗೊಂಡೇನಿ, ನೀವು ಹಸಿಕಾಯಿ ಕೂಡ ಹಾಕ್ಬೋದು. ಆಮೇಲೆ ಎರಡೂ ಬೇಡ ಅಂದ್ರೆ ನಿಮ್ಗೆ ನೀವು ಖಾರದ ಪುಡಿ ಕೂಡ ಹಾಕೋಬೋದು ರೀ. ನೆಕ್ಸ್ಟ್ ಕರಿಬೇವು, ಆಮೇಲೆ ಕೊತ್ತಂಬರಿ, ಆಮೇಲೆ ಮೇನ್ ಇಂಗ್ರೀಡಿಯೆಂಟ್ಸ್ ಹಪ್ಪಳಕ್ಕೆ ಬೇಕಾಗಿರೋಂಥ ಮೇನ್ ಇಂಗ್ರೀಡಿಯೆಂಟ್ಸ್ ಅದು ಮೆಣಸ್ಕಾಳು. ನೋಡಿರಿ, ನಾನಿಲ್ಲಿ ಇಷ್ಟು ಮೆಣಸ್ಕಾಳು ಹಾಕ್ಕೊಳತ್ತೇನೆ.
ನೀವು ಹೊರಗಡೆಯಿಂದ ರೆಡಿಮೇಡ್ ಹಪ್ಪಳ ಖಾರ ತಂದು ರೆಡಿ ಮಾಡೋದಕ್ಕಿಂತ ಅದೆಲ್ಲ ರೆಡಿನೇ ಇರ್ತೈತೆ ಬಿಡ್ರಿ. ಬಟ್ ಏನಾಗ್ತೈತೆ ಅಂದ್ರೆ ಅದಕ್ಕಿಂತನೂ ನೀವು ಮನೆಯೊಳಗೆ ಈ ರೀತಿ ಮಸಾಲೆ ಅದಕ್ಕೆ ಖಾರ ಮಾಡ್ಕೊಂಡು ಹಾಕಿದ್ರೆ ಹಪ್ಪಳ ಇನ್ನೂ ಚೆನ್ನಾಗಿ ಬರ್ತೈತಿ, ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಆಮೇಲೆ ಎಲ್ಲ ನಾನಾ ಮಾಡೇನಿ ಅನ್ನೋವಂಥ ಖುಷಿ ಬರ್ತೈತಿ ಅದಕ್ಕೆ. ಆಮೇಲೆ ನೆಕ್ಸ್ಟ್ ಜೀರಿಗೆನೂ ಅಷ್ಟೇ ಇದು ಟೇಸ್ಟು ಆಗಿರ್ಬೋದು, ಆಮೇಲೆ ಒಂದು ಘಮ ಕೊಡುವಂಥ ಪದಾರ್ಥ. ಆಮೇಲೆ ಲಾಸ್ಟಿಗೆ ಕಲ್ಲುಪ್ಪು. ನಾನಿಲ್ಲಿ ಸಣ್ಣ ಉಪ್ಪಿಗಿಂತ ಕಲ್ಲುಪ್ಪನ್ನು ಯೂಸ್ ಮಾಡತ್ತೇನೆ. ಕಲ್ಲುಪ್ಪು ನಾನು ನಿಮ್ಗೆ ನನ್ನ ಎಲ್ಲ ಹಳೆ ವೀಡಿಯೋಸ್ ಒಳಗೂ ಎಲ್ಲ ರೆಸಿಪಿ ಮಾಡಬೇಕಾದ್ರೂ ಹೇಳೀನಿ, ಸಣ್ಣ ಉಪ್ಪಿನಕ್ಕಿಂತ ನಾವು ಅಡಿಗೆಗೆ ಅಥವಾ ಯಾವುದೇ ಏನೋ ಮಾಡಲಿ ಈ ರೀತಿ ನಾವು ಕಲ್ಲುಪ್ಪನ್ನು ಯೂಸ್ ಮಾಡೋದು ಭಾಳ ಒಳ್ಳೆಯದು. ಯಾಕಂದ್ರೆ ಇದು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಆದ್ದರಿಂದ ನಾನಿಲ್ಲಿ ಸಣ್ಣ ಉಪ್ಪಿಗಿಂತ ಕಲ್ಲುಪ್ಪನ್ನೇ ಹಾಕತ್ತೀನಿ. ಈಗ ಇದನ್ನು ನಾವು ಸಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಇದಕ್ಕೆ ನಾನು ಇನ್ನೊಂದೆರಡು ಇಂಗ್ರೀಡಿಯೆಂಟ್ಸ್ ಹಾಕೋದನ್ನು ಮರ್ತಿದ್ದೆ. ಅದೇನಂದ್ರೆ ಬೆಳ್ಳುಳ್ಳಿ ಮತ್ತು ಶುಂಠಿ. ಬೆಳ್ಳುಳ್ಳಿ ನೀವು ಸಿಪ್ಪಿ ಇಟ್ಟ ಹಾಕ್ಬೋದು, ನಡಿತೈತಿ. ಆಮೇಲೆ ಶುಂಠಿ ಇದನ್ನು ಕೂಡ ಏನು ಸಿಪ್ಪಿ ತೆಗಿಯೋ ಅವಶ್ಯಕತೆ ಇಲ್ಲ, ಹಾಗೆ ಹಾಕಿದರೂ ನಡಿತೈತಿ ರೀ. ಇವಾಗ ನೀವು ಇದಕ್ಕೆ ಇನ್ನೊಂದೇನಂದ್ರಿ, ನೀವು ನೀರು ಹಾಕಬಾರ್ದು, ಒಟ್ಟೆ ನೀರು ಹಾಕಬಾರ್ದು. ಈಗ ನೀವು ನೋಡಿರಿಲ್ಲ ಹೊರಗಡೆ ಹಪ್ಪಳ ಖಾರ ಹೆಂಗಿರ್ತೈತಿ, ಪಾಕೆಟ್ ಒಳಗೆ ಒಣದು ಇರ್ತೈತಿ. ಅದೇ ರೀತಿ ಇದಕ್ಕೆ ನೀವು ಒಂದು ಚೂರು ಕೂಡ ನೀರು ಮಿಕ್ಸ್ ಮಾಡಬಾರ್ದು. ಇದನ್ನು ಹಂಗೆ ಸಣ್ಣಗೆ ಪೌಡ್ರ್ ಮಾಡ್ಕೊಂಡು ಬರಬೇಕು. ನಮ್ಮ ಹಪ್ಪಳ ಖಾರ ರೆಡಿ. ಈ ರೀತಿ ನೀವು ಇದನ್ನು ಅಗದಿ ಸಣ್ಣಗನ ಹಾಕ್ಬೇಕಂತ ಏನಿಲ್ಲ, ನೀವು ಒಂದು ಚೂರು ಇದು ತರಿ ಆಗಿದ್ರೂ ನಡಿತೈತಿ, ಏನಾಗಲ್ಲ. ನೋಡಿರಿ, ನಾನು ಇದಕ್ಕೆ ಒಂದು ಚೂರು ಕೂಡ ನೀರು ಮಿಕ್ಸ್ ಮಾಡಿಲ್ಲ. ಈ ರೀತಿ ಹಪ್ಪಳ ಖಾರ ರೆಡಿ ಆಯಿತು. ಆಮೇಲೆ ನಮಗೆ ಹಿಟ್ಟು ಕೂಡ ರೆಡಿ ಐತಿ. ಆಮೇಲೆ ಬೆಂದಿರೋ ಆಲೂಗಡ್ಡೆ ಕೂಡ ರೆಡಿ ಐತಿ. ಇವಾಗ ಇದನ್ನು ನಾವು ಹಪ್ಪಳಕ್ಕೆ ಹಿಟ್ಟು ರೆಡಿ ಮಾಡಿ ಇಟ್ಕೋಬೇಕು. ಬೆಂದಿರೋ ಆಲೂಗಡ್ಡೆನ ನಾನಿಲ್ಲಿ ಸಿಪ್ಪೆ ತೆಗೆದು ಇಟ್ಕೊಂಡೇನಿ. ಈಗ ಇದನ್ನು ನೀವು ಪೂರ್ತಿಯಾಗಿ ಸಣ್ಣಗೆ ಸ್ಮ್ಯಾಶ್ ಮಾಡ್ಕೋಬೇಕು. ಈ ರೀತಿ ನಿಮ್ಮ ಕೈಯಿಂದ ಆಗಲಿಲ್ಲ ಅಂದ್ರೆ ಈ ರೀತಿ ಒಂದು ಸ್ಪೂನಿಂದ ಆಗಿರ್ಬೋದು, ಒಂದು ಈ ರೀತಿ ಮಜ್ಜಿಗೆ ಕಡಿಯೋ ಕೋಲಿಂದ ಆಗಿರ್ಬೋದು, ಅದನ್ನು ನೀವು ಅಗದಿ ಸಣ್ಣಗೆ ಸ್ಮ್ಯಾಶ್ ಮಾಡ್ಕೋಬೇಕು. ಅದೇನು ಸಾಬುದಾನಿ ಪೌಡರ್ ಮಾಡಿ ಇಟ್ಕೊಂಡೇವಲ್ಲ ನಾವು ಆಗಲೇ, ಅದರೊಳಗಿದೆ ಸೇರ್ಕೋಬೇಕು ನೋಡ್ರಿ. ಆ ರೀತಿ ಇದನ್ನು ಸಣ್ಣಗೆ ಸ್ಮ್ಯಾಶ್ ಮಾಡ್ಕೋಬೇಕು. ನೋಡ್ರಿ, ಇವಾಗ ನಾನು ಇದು ಸಾಬುದಾನಿ ಪೌಡ್ರ್ ಏನು ಮಾಡಿದ್ನಲ್ಲ, ಅದಕ್ಕೆ ನಾನು ಇದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿರೋ ಬೆಂದಿರೋ ಆಲೂಗೆಡ್ಡೆನ ಇದಕ್ಕೆ ಹಾಕ್ಕೊಂಡೀನಿ. ನೆಕ್ಸ್ಟ್ ನಾವೇನು ಹಪ್ಪಳ ಖಾರ ರೆಡಿ ಮಾಡ್ಕೊಂಡಿದ್ದೀವಲ್ಲ ಆಗಲ್ಲೇ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡೀನಿ. ನೆಕ್ಸ್ಟ್ ಒಂದು ಚಿಟಿಕೆ ಅಡುಗೆ ಸೋಡಾ ಹಾಕ್ಬೇಕು. ಉಪ್ಪು ಹಾಕಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನೀವು ಆವಾಗಲೇ ಖಾರ ರೆಡಿ ಮಾಡ್ಕೋಬೇಕಾದ್ರೆ ಒಂಚೂರು ಉಪ್ಪು ಹಾಕ್ಕೊಂಡಿರ್ತೀರಿ. ಈಗ ಫಸ್ಟಿಗೆ ಇದನ್ನು ನಾವು ಕಲಿಸ್ಕೋಬೇಕು. ಆಮೇಲೆ ಉಪ್ಪು ಏನಾದರೂ ಒಂಚೂರು ಕಡಿಮೆ ಅನಿಸಿದ್ರೆ ಮತ್ತು ವಾಪಸ್ಸು ಹಾಕ್ಕೊಳಕ್ಕೆ ಬರ್ತೈತಿ. ಆಮೇಲೆ ಇನ್ನೊಂದು, ಇದಕ್ಕೆ ಈಗ ನೀರು ಹಾಕಕ್ಕೆ ಹೋಗಬೇಡ್ರಿ, ಇದಷ್ಟೇ ಫಸ್ಟಿಗೆ ಕಲಿಸ್ಕೋಬೇಕು ಚೆಂದಾಗಿ. ಆಮೇಲೆ ಏನಾದರೂ ನಿಮ್ಗೆ ಇದು ಗಟ್ಟಿ ಅನ್ಸಾಕತ್ತು ಅಂದ್ರಷ್ಟೇ ನೀರು ಹಾಕ್ಕೋಬೇಕು. ಇಲ್ಲ ಫಸ್ಟಿಗೆ ನೀವು ಇದಕ್ಕೆ ದಬಾಶಿ ನೀರು ಹಾಕ್ಕೊಂಡ್ಬಿಡ್ಬೇಡ್ರಿ. ಇದನ್ನು ಚೆಂದಾಗಿ ಕಲಿಸ್ಕೊಂಡು ನಮ್ಗೆ ಹಪ್ಪಳ ಮಾಡೋಕ್ಕೆ ಬರೋ ರೀತಿ ಇದನ್ನು ನಾದಿ ರೆಡಿ ಮಾಡಿ ಇಟ್ಕೋಬೇಕು ಹಿಟ್ಟು. ನೋಡ್ರಿ, ಇವಾಗ ನಾನು ಹಪ್ಪಳ ಮಾಡೋಕ್ಕೆ ಈ ರೀತಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡೀನಿ. ಇದೊಂಚೂರು ಗಟ್ಟಿಯಾಗಿದ್ರನ ಚಲೋ, ಯಾಕಂದ್ರೆ ಇದು ತಾನಾಗಲೇ, ಯಾಕಂದ್ರೆ ನಾವು ಭಾಳ ಹೊತ್ತು ಹಿಡಿತೈತಲ್ಲ ಹಪ್ಪಳ ಮಾಡೋದು, ಆವಾಗಿದು ಮೆತ್ತಾಗ್ತಾ ಹೋಗ್ತೈತಿ ತಾನ. ಆಮೇಲೆ ಇನ್ನೊಂದು ಏನಂದ್ರಿ, ನೀವು ಇದನ್ನು ಒಂದು ಸ್ವಲ್ಪ ನೀವು 1 ತಾಸು 2 ತಾಸು ಬಿಟ್ಟು ಮಾಡ್ತೀನಿ ಅಂತಂದ್ರೆ ನಾದಿ ಇಟ್ಕೊಂಬಿಡ್ರಿ. ಯಾಕಂದ್ರೆ ನೀವು ಆವಾಗ ನಾದಿ ಆವಾಗ ಮಾಡಬಾರ್ದು ಹಿಟ್ಟು. ಇದು ಒಂದು ಸ್ವಲ್ಪ ನೆನೀತಂದ್ರೆ ಅದಕ್ಕೆ ಬರ್ತೈತಿ, ನೀವು ಫಸ್ಟ್ ನಾದಿ ಇಟ್ಕೊಂಬಿಟ್ರೆ. ಆದ್ದರಿಂದ ನೀವು ಒಂಚೂರು ನೀವು ಹಿಂಗೆ ಮಧ್ಯಾಹ್ನ ಮೇಲೆ ಎಲ್ಲ ಕೆಲಸ ಮುಗಿಸಿ ಆಮೇಲೆ ನಾವು ಹಪ್ಪಳ ಮಾಡ್ಕೋತೀವಿ ಅನ್ನೋರಾದ್ರೆ ನೀವು ಬೆಳಗ್ಗೆನೇ ಇದನ್ನೆಲ್ಲ ರೆಡಿ ಮಾಡಿ ಈ ರೀತಿ ನಾದ್ಕೊಂಡು ಇಟ್ಕೊಂಬಿಡ್ರಿ. ಆಮೇಲೆ ಇದಕ್ಕೆ ಈಗ ನೀರು ಹಚ್ಚಿ ನಾದಿರ್ತೀರಲ್ಲ, ಒಂಚೂರು ಈ ರೀತಿ ಎಣ್ಣೆ ಒರೆಸಿ ಈ ರೀತಿ ನಾದ್ಕೋಬೇಕು. ಮೆತ್ತಗೆ ಹಾಕೈತಿ ಅಂದ್ರೆ ಈ ರೀತಿ ಸಣ್ಣಗೆ ನೀವು ಉಳ್ಳಿ ಮಾಡ್ಕೊಂಡು ಈ ರೀತಿ ಲಟ್ಟಿಸ್ಕೋಬೇಕು. ನೀವು ಇದಕ್ಕೆ ಎಣ್ಣೆಗಿಂತ ಬೆಟ್ರ್ ಅಂದ್ರೆ ಅಕ್ಕಿ ಹಿಟ್ಟು ಹಚ್ಚಿ ಲಟ್ಟಿಸಿದ್ರೆ ಚಲೋ. ಯಾಕಂದ್ರೆ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಬಿರುಸಿರೋದ್ರಿಂದ ನಿಮ್ಗೆ ಅದು ತಳ ಹಿಡ್ಕೊಳ್ಳೋದಿಲ್ಲ, ಹಪ್ಪಳ ತೆಳ್ಳಗೆ ಬರ್ತಾವೆ. ಈ ರೀತಿ ನೀವು ಇದನ್ನು ಲಟ್ಟಿಸ್ಕೋಬೇಕು. ನಿಮ್ಗೆ ಇದಕ್ಕಿಂತ ಇನ್ನೂ ಸಣ್ಣದಾಗಿ ಬೇಕಂದ್ರೆ ಉಳ್ಳಿ ಹಪ್ಪಳ
ನೀವು ಇನ್ನೂ ಇದಕ್ಕಿಂತ ಇದರೊಳಗೆ ಎರಡು ಮಾಡಿ ಇಷ್ಟ ಕೂಡ ತೊಗೊಂಡು ಲಟ್ಟಿಸ್ಬೋದು. ಈ ರೀತಿ ಮಾಡ್ಕೊಂಡು ನೀವು ಇವನ್ನ ನೆರಳಾಗಲ್ಲ ಬಿಸಿಲಾಗ ಒಣಗಿಸ್ಬೇಕು. ಒಂದಿನ ಅಥವಾ 2 ದಿನ ನೀಟಾಗಿ ಚೆಂದಾಗೆ ಒಣಗಿಸ್ಬಿಟ್ರೆ ಹಪ್ಪಳ ರೆಡಿ. ಸಾಬುದಾನಿ ಮತ್ತು ಆಲೂಗೆಡ್ಡೆ ಹಪ್ಪಳ ರೆಡಿ. ಈ ರೀತಿ ಮಾಡಿ ನೀವು ಇವನ್ನ ಬಿಸಿಲಿಗೆ ಒಣಗಿಸ್ಬೇಕು. ಮಿನಿಮಮ್ ಒಂದು 2 ದಿನ ಆದರೂ ನೀವು ಇವನ್ನ ಪೂರ್ತಿ ಬಿಸಿಲಿಗೆ ಒಣಗಿಸ್ಬೇಕು. ಅಂದ್ರೆ ಹಪ್ಪಳ ಮಸ್ತಾಗಿ ಟೇಸ್ಟ್ ಬರ್ತಾವೆ, ಒಣಗಿರ್ತಾವೆ. ಅದಕ್ಕೆ ಈ ರೀತಿ ಇವನ್ನ ನೀವು ಭಾಳ ತೆಳ್ಳಗೆ ಲಟ್ಟಿಸ್ಕೋಬೇಡ್ರಿ. ಈ ರೀತಿ ಒಂದು ಚೂರು ಇವು ದಪ್ಪನ ಇರ್ಬೇಕು. ಈ ರೀತಿ ಲಟ್ಟಿಸ್ಕೊಂಡು ನೀವು ಇವನ್ನ 1-2 ದಿನ ಬಿಸಿಲಿಗೆ ಒಣಗಿಸ್ಕೋಬೇಕು. ನೋಡ್ರಿ, ಇವಾಗ ಪೂರ್ತಿಯಾಗಿ ಹಪ್ಪಳ ಒಣಗಿದಾವೆ. ನಾವು ಬಿಸಿಲು ಜಾಸ್ತಿ ಇದ್ರೆ 1 ದಿನ ಒಣಗಿಸಿದ್ರೆ ಸಾಕಾಗ್ತೈತಿ. ಬಿಸಿಲು ಕಡಿಮೆ ಇದ್ರೆ 2 ದಿನ, ಮಿನಿಮಮ್ ನೀವು 2-3 ದಿನ ಒಣಗಿಸ್ಬಿಟ್ರೆ ಈ ರೀತಿ ಪೂರ್ತಿ ಒಣಗ್ತಾವೆ. ನೋಡ್ರಿ ನಾನು ನಿಮ್ಮ ಮುಂದೆ ಕರ್ದ ತೋರ್ಸಾತೇನೆ. ಎಣ್ಣೆ ಕಾದ್ಮೇಲೆ ಈ ರೀತಿ ಕರ್ದ ತೋರ್ಸಾತೇನೆ. ನಾವು ಇದಕ್ಕೆ ಮನೆಯೊಳಗೆ ಮಾಡಿ ಹಪ್ಪಳ ಖಾರ ಮನೆಯೊಳಗೆ ಮಸಾಲೆ ಮಾಡಿ ಹಾಕಿರ್ತೇವಲ್ಲ, ಅದರಿಂದ ಟೇಸ್ಟ್ ಇನ್ನೂ ಕೂಡ ಚೆನ್ನಾಗಿ ಬರ್ತೈತಿ. ನೋಡ್ರಿ, ಫೈನಲಿ ಇವಾಗ ನಾವು ರೆಡಿ ಮಾಡಿರೋಂಥ ಟೇಸ್ಟಿಯಾಗಿರೋಂತಹ ಹಪ್ಪಳ ರೆಡಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು.